ಫೆಬ್ರವರಿ 12 ಮಾದ ಪೌರ್ಣಮಿ ಉಪ್ಪಿನೊಂದಿಗೆ ಇದನ್ನು ಮಾಡಿ ಮತ್ತು ನೀವು 100% ಫಲಿತಾಂಶ ಪಡೆಯುತ್ತೀರಿ. ಮಾಸದ ಹುಣ್ಣಿಮೆಯನ್ನು ಮಾಸದಲ್ಲಿ ಅತ್ಯಂತ ಪವಿತ್ರ ಮಾಸ ಎಂದು ಕರೆಯಲಾಗುತ್ತದೆ ಮತ್ತು ಈ ಹುಣ್ಣಿಮೆಯಂದು ಕೆಲವು ಆಚರಣೆಗಳನ್ನು ಅನುಸರಿಸಿ ಲಕ್ಷ್ಮೀ ದೇವಿಯು ನಿಮ್ಮ ಮನೆಯಲ್ಲಿ ಕುಳಿತುಕೊಳ್ಳುತ್ತಾಳೆ. ನಿಮ್ಮ ಮನೆಗೆ ಅಕ್ಷಯ ಸಂಪತ್ತು ಲಭ್ಯವಾಗುತ್ತದೆ. ಈ ಹುಣ್ಣಿಮೆಗೆ ಸಕಲ ಶಕ್ತಿ ಇದೆ. ಫೆಬ್ರವರಿ 12 ಹುಣ್ಣಿಮೆಯಂದು ಈ ವಿಡಿಯೋದಲ್ಲಿ ತಿಳಿಸಿರುವ ಕೆಲವು ಪರಿಹಾರಗಳನ್ನು ಅನುಸರಿಸಿ ನಿಮ್ಮ ಮನೆ ಪೂರ್ತಿ ಹಣ ತುಂಬುತ್ತದೆ. ಮೊದಲಿಗೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಚಂದಾದಾರರಾಗಿ. ಲೈಕ್ ಮಾಡಲು ಮರೆಯಬೇಡಿ. ಈ ಪವಿತ್ರ ಮಾಘಮಾಸದಲ್ಲಿ ಲಕ್ಷ್ಮೀ ದೇವಿಯು ಭೂಮಿಯಲ್ಲಿ ಸಂಚರಿಸುತ್ತಾಳೆ ಮತ್ತು ಪೌರ್ಣಮಿಯು ಲಕ್ಷ್ಮೀ ದೇವಿಗೆ ಪ್ರಿಯವಾದ ದಿನವಾಗಿದೆ. ಆದ್ದರಿಂದ ಪೌರ್ಣಮಿಯಂದು ಉಪ್ಪಿನೊಂದಿಗೆ ಕೆಲವು ಪರಿಹಾರಗಳನ್ನು ಮಾಡುವುದರಿಂದ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವರಿಗೆ ಇಷ್ಟವಾದ ಹಣದ ಹರಿವು ಹೆಚ್ಚಾಗುತ್ತದೆ. ಹಾಗಾಗಿ ಈ ಹುಣ್ಣಿಮೆಯ ದಿನ ಬೆಳಗ್ಗೆ ನೀರಿನಲ್ಲಿ ಸ್ವಲ್ಪ ಕಲ್ಲು ಉಪ್ಪನ್ನು ಹಾಕಿ ಸ್ನಾನ ಮಾಡಿ. ಈ ರೀತಿ ಮಾಡುವುದರಿಂದ ನಿಮ್ಮ ಜಾತಕದಲ್ಲಿರುವ ಎಲ್ಲಾ ದುರಾದೃಷ್ಟಗಳು ದೂರವಾಗುತ್ತದೆ ಮತ್ತು ಪ್ರಚಂಡ ಅದೃಷ್ಟ ಬರುತ್ತದೆ. ಹುಣ್ಣಿಮೆಯ ದಿನ ಮನೆಯನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು. ಈ ದೃಷ್ಟಿ ಚೆನ್ನಾಗಿ ಹೊಂದಿಕೊಳ್ಳುತ್ತದೆ. ನರದಿಷ್ಟಿಗೆ ಎಷ್ಟು ಶಕ್ತಿಯಿದೆ ಎಂದರೆ ನಾವು ಎಷ್ಟೇ ಪ್ರಾರ್ಥನೆ ಮಾಡಿದರೂ ನಮ್ಮ ಕುಟುಂಬದ ಮೇಲೆ ದೇವರು ಕೂಡ ನಮ್ಮನ್ನು ರಕ್ಷಿಸಲಾರನು. ಅಂತಹ ಮನೆಗಳಲ್ಲಿ ಯಾವಾಗಲೂ ಸಮಸ್ಯೆಗಳು ಇದ್ದೇ ಇರುತ್ತವೆ. ಈ ಉಪ್ಪಿನ ಪೊಟ್ಟಣವನ್ನು ಮನೆ ಬಾಗಿಲಿಗೆ ಕಟ್ಟಿಕೊಳ್ಳಿ. ಹುಣ್ಣಿಮೆಯ ದಿನ ಹೀಗೆ ಮಾಡಿದರೆ ನಿಮ್ಮ ಮನೆಯಲ್ಲಿರುವ ಎಲ್ಲಾ ದುಷ್ಪರಿಣಾಮಗಳು ದೂರವಾಗಿ ಧನಲಕ್ಷ್ಮೀ ದೇವಿಯು ನಿಮ್ಮ ಮನೆಗೆ ಪ್ರವೇಶಿಸುತ್ತಾಳೆ ಮತ್ತು ನಿಮ್ಮ ಮನೆಯು ಯಾವುದೇ ತೊಂದರೆಗಳಿಲ್ಲದೆ ಐಶ್ವರ್ಯದಿಂದ ತುಂಬಿರುತ್ತದೆ. ಪೌರ್ಣಮಿಯಂದು ಮನೆ ಶುಚಿಯಾಗಿದ್ದರೆ ಅಂತಹ ಮನೆಗಳಿಗೆ ಲಕ್ಷ್ಮೀ ದೇವಿಯು ತಕ್ಷಣವೇ ಪ್ರವೇಶಿಸುತ್ತಾಳೆ. ಆದ್ದರಿಂದ ಈ ದಿನ ಪೌರ್ಣಮಿಯಂದು ನೀರಿನಲ್ಲಿ ಸ್ವಲ್ಪ ಕಲ್ಲು ಉಪ್ಪನ್ನು ಹಾಕಿ ನಿಮ್ಮ ಮನೆಯನ್ನೆಲ್ಲ ಸ್ವಚ್ಛಗೊಳಿಸಿದರೆ ನಿಮ್ಮ ಮನೆಯಲ್ಲಿರುವ ಎಲ್ಲಾ ದುಷ್ಟಶಕ್ತಿಗಳು ನಿಮ್ಮ ಮನೆಗೆ ಪ್ರವೇಶಿಸಿ ನಿಮ್ಮ ಕುಟುಂಬವು ಯಾವುದೇ ತೊಂದರೆಗಳಿಲ್ಲದೆ ಸಂತೋಷದಿಂದ ಬದುಕುತ್ತದೆ. ಮೊದಲು ಲಕ್ಷ್ಮೀ ದೇವಿಗೆ ಸ್ವಲ್ಪ ಕಲ್ಲು ಉಪ್ಪಿನಿಂದ ಪೂಜೆ ಮಾಡಿ. ಪೂಜೆ ಮುಗಿಸಿದ ನಂತರ ಉಪ್ಪನ್ನು ಪೇಪರ್ನಲ್ಲಿ ಸುತ್ತಿ ಬಿರುವಿನಲ್ಲಿ 1 ತಿಂಗಳು ಇಡಿ. ಹೀಗೆ ಮಾಡುವುದರಿಂದ ನಿಮ್ಮ ಮನೆ ಹಣದ ಸಮಸ್ಯೆಯಿಂದ ಮುಕ್ತವಾಗುತ್ತದೆ. ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ನಮ್ಮ ಹಿಂದೂ ಪುರಾಣಗಳ ಪ್ರಕಾರ ಈ ಹುಣ್ಣಿಮೆಯ ದಿನದಂದು ನಿಮ್ಮ ಮನೆಯ ಹಣದ ಹರಿವು ಮಹತ್ತರವಾಗಿ ಹೆಚ್ಚಾಗುತ್ತದೆ. ಎಲ್ಲಾ 3 ದೇವತೆಗಳು ಭೂಮಿಯ ಮೇಲೆ ಬಂದು ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುತ್ತಾರೆ ಮತ್ತು ಭಗವಾನ್ ವಿಷ್ಣುವನ್ನು ಪೂಜಿಸುತ್ತಾರೆ. ಆದ್ದರಿಂದ ನೀವು ಯಾವುದೇ ನದಿಯಲ್ಲಿ ಸ್ನಾನ ಮಾಡಿದರೆ ನೀವು ನಿಮ್ಮ ಎಲ್ಲಾ ಪಾಪಗಳನ್ನು ತೊಡೆದುಹಾಕುತ್ತೀರಿ ಮತ್ತು ಸ್ವರ್ಗಲೋಕವನ್ನು ತಲುಪುತ್ತೀರಿ. ನದಿಗಳಲ್ಲಿ ಸ್ನಾನ ಮಾಡಲು ಅವಕಾಶವಿಲ್ಲದಿದ್ದರೆ ಗಂಗಾಜಲವನ್ನು ನೀರಿನಲ್ಲಿ ಬೆರೆಸಿ ಸ್ನಾನ ಮಾಡಿ. ಗಂಗಾಜಲ ಸಿಗದಿರುವವರು ಹುಣ್ಣಿಮೆಯಂದು ಸ್ನಾನ ಮಾಡುವಾಗ ಗಂಗಾ, ಗೋದಾವರಿ, ಕೃಷ್ಣ ಮುಂತಾದ ಪುಣ್ಯ ನದಿಗಳ ನಾಮಸ್ಮರಣೆ ಮಾಡಿ ಬೆಳಗ್ಗೆ ಸ್ನಾನ ಮಾಡಿ ₹1 ಬಿಲ್ಲೆಗೆ ಅರಿಶಿನ ಹಚ್ಚಿ ₹1 ನಾಣ್ಯವನ್ನು ನಿಮ್ಮ ಪೂಜಾ ಕೊಠಡಿಯಲ್ಲಿ ಇಡಿ. ಇಡೀ ಕುಟುಂಬ ಆರೋಗ್ಯದಿಂದ ಬದುಕುತ್ತದೆ. ಈ ಪೌರ್ಣಮಿಯ ದಿನ ಚಂದ್ರನಿಗೆ ಹೆಚ್ಚಿನ ಶಕ್ತಿ ಇರುತ್ತದೆ. ಆದ್ದರಿಂದ ಈ ಹುಣ್ಣಿಮೆಯ ದಿನ ರಾತ್ರಿ ಹಸಿ ಹಾಲಿನಲ್ಲಿ ಸ್ವಲ್ಪ ಸಕ್ಕರೆ ಸೇರಿಸಿ ಚಂದ್ರನಿಗೆ ಅರ್ಘ್ಯವನ್ನು ಅರ್ಪಿಸಿ. ಚಂದ್ರನಿಗೆ ಅರ್ಘ್ಯವನ್ನು ಅರ್ಪಿಸುವಾಗ ಓಂ ಸ್ತ್ರಂ ಸ್ತ್ರಂ ಸಾ ಚಂದ್ರಾಂಶೆ ನಮಃ ಈ ಮಂತ್ರವನ್ನು ಪಠಿಸಿ. ಪೌರ್ಣಮಿಯ ದಿನದಂದು ಇದನ್ನು ಮಾಡುವವರಿಗೆ ಅಖಂಡ ರಾಜಯೋಗ ಪ್ರಾಪ್ತಿಯಾಗುತ್ತದೆ. ಹಠಾತ್ ಆರ್ಥಿಕ ಲಾಭ. ಹಾಗೆಯೇ ಸಾಲ ಬಾಧೆ ಇರುವವರು ಈ ಹುಣ್ಣಿಮೆಯಂದು ಸಂಜೆ ಅರಳಿ ಮರಕ್ಕೆ ಹಳದಿ ಕುಂಕುಮ ಹಚ್ಚಿ 108 ಪ್ರದಕ್ಷಿಣೆ ಮಾಡಿದರೆ ಸಾಲಬಾಧೆಗಳೆಲ್ಲವೂ ದೂರವಾಗುತ್ತದೆ ಹಾಗೂ ಜೀವನದಲ್ಲಿ ಹಣದ ಕೊರತೆ ಇರುವುದಿಲ್ಲ. ನಮ್ಮಲ್ಲಿ ಹೆಚ್ಚಿನವರು ಸ್ವಂತ ಮನೆ ಹೊಂದುವ ಕನಸು ಹೊಂದಿರುತ್ತಾರೆ. ನಿಮ್ಮ ಸ್ವಂತ ಕನಸನ್ನು ತ್ವರಿತವಾಗಿ ಪೂರೈಸಲು ಇದು ಹುಣ್ಣಿಮೆಯಾಗಿದೆ. ಆದ್ದರಿಂದ ಹಗಲಿನಲ್ಲಿ ಹಸುವಿಗೆ ಆಹಾರ ನೀಡಿ. ಗೃಹ ಯೋಗವು ಶೀಘ್ರದಲ್ಲೇ ಕೂಡಿ ಬರುತ್ತದೆ. ಈ ಪೌರ್ಣಮಿ ದಿನದಂದು ಸಂಜೆಯ ವೇಳೆಗೆ ನಿಮ್ಮ ಮನದಲ್ಲಿ ಇಷ್ಟಾರ್ಥಗಳು ನೆರವೇರಲು 1 ಬಟ್ಟಲಿನಲ್ಲಿ ಕಲ್ಲು ಉಪ್ಪನ್ನು ಸುರಿದು ಅದರ ಮೇಲೆ ಹಳದಿ ಕುಂಕುಮವನ್ನು ಚಿಮುಕಿಸಿ ನಿಮ್ಮ ಮನೆಯ ಈಶಾನ್ಯ ಮೂಲೆಯಲ್ಲಿ ಇಟ್ಟು ಆ ಉಪ್ಪಿಗೆ ನಮಸ್ಕರಿಸಿ ಲಕ್ಷ್ಮೀ ದೇವಿಯನ್ನು ಮುಟ್ಟಿ ಹರಸಿಕೊಳ್ಳಿ. ತಿಂಗಳ ಒಳಗೆ ನಿಮ್ಮ ಇಷ್ಟಾರ್ಥಗಳೆಲ್ಲ ನಿರಾಯಾಸವಾಗಿ ನೆರವೇರುತ್ತದೆ. ಈ ಹುಣ್ಣಿಮೆಯಂದು ಮನೆಯಲ್ಲಿ ಪೂಜೆ ಮಾಡಿದರೆ ಲಕ್ಷ್ಮೀ ಕಟಾಕ್ಷ ಮನೆಗೆ ಪರಿಪೂರ್ಣವಾಗುತ್ತದೆ. ಪೌರ್ಣಮಿಯಂದು ಮನೆಯಲ್ಲಿ ಪೂಜೆ ಮಾಡಿ ಸತ್ಯನಾರಾಯಣ ವ್ರತದ ಕಥೆಯನ್ನು ಕೇಳಿದರೆ ಕೋಟ್ಯಂತರ ಜೀವಗಳ ಪುಣ್ಯ ಪ್ರಾಪ್ತಿಯಾಗುತ್ತದೆ. ಪೌರ್ಣಮಿಯ ದಿನ ವ್ರತ ಮಾಡಿದರೆ ನಿಮ್ಮ ಮನೆಯಲ್ಲಿ ಅಗಾಧವಾದ ಭಾಗ್ಯ ದೊರೆಯುತ್ತದೆ ಎಂಬ ನಂಬಿಕೆ ಇದೆ. ಈ ವಿಡಿಯೋ ಇಷ್ಟವಾದಲ್ಲಿ ಓಂ ಲಕ್ಷ್ಮೀ ದೇವಿಯೇ ನಮಃ ಎಂದು ಒಂದು ಸಣ್ಣ ಕಾಮೆಂಟ್ ಮಾಡಿ. ಧನ್ಯವಾದಗಳು.